ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ. ಇವಾಗ ಟೈಮ್ ಬಂದು 11 ಗಂಟೆ ಆಗೈತಿ. ಎಲ್ಲ ಕೆಲಸ ಮುಗಿಸಿದೆ ನಾನು. ಮನೆ ಎಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಆಮೇಲೆ ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ನಿ ಇವತ್ತು, ಸಣ್ಣ ರವೆದು ಉಪ್ಪಿಟ್ಟು. ಆಮೇಲೆ ಮೇಲ್ಗಡೆ ಮನೆ ಆಂಟಿ ಇಡ್ಲಿ, ಚಟ್ನಿ, ಸಾಂಬಾರು ಕೊಟ್ಟಿದ್ರು. ಎಲ್ಲನೂ ತಿಂದಿವಿ. ತಿಂದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾನ್ವಿಗೆ ಸ್ಕೂಲ್ ರಜಾ ಐತಿ. ಇದೊಂದು ಮೀಶೋದಿಂದ ಪಾರ್ಸಲ್ ಬಂದೈತೆ ನೋಡ್ರಿ. ಏನಂದ್ರೆ ಇದು ವಾಲ್ಪೇಪರ್. ಇದನ್ನು ನಾನು ಟೇಬಲ್ ಸ್ಟಿಕ್ ಮಾಡೋಕ್ಕಂತೇಳಿ ತರಿಸಿದ್ದೀನಿ. ಇನ್ನೂ ಓಪನ್ ಮಾಡಿಲ್ಲ. ಸಾನ್ವಿ ಯಾವಾಗನೂ ಓಪನ್ ಮಾಡೋಣಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕು, ಆವಾಗ ತೋರಿಸಿ ಆಮೇಲೆ ಓಪನ್ ಮಾಡೋಣ ಅನ್ನಿ. ಆಕೆಗಂತೂ ಸಮಾಧಾನ ಇರಲಿಲ್ಲ. ಬೇಗ ವಿಡಿಯೋ ಮಾಡಮ್ಮ ಅಂತೇಳಿ ಶುರು ಮಾಡಿಬಿಟ್ಟಿದ್ಲು ನನಗೆ. ಹಾಗಾಗಿ ಇವಾಗ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕೊಡಮ್ಮ. ಇವಾಗ ಇದನ್ನು ಬಿಚ್ಚಿ ಟೇಬಲ್ಗೆ ಸ್ಟಿಕ್ ಮಾಡ್ತೇನಂತ. ಮತ್ತು ನಿನ್ನಂತೂ ಹಾಲ್ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಅಂತಿರ್ಬೋದು. ಇವತ್ತ ಇದು ಬೆಡ್ರೂಮ್ ಕ್ಲೀನ್ ಮಾಡ್ಬೇಕು ನೋಡ್ರಿ. ಈ ಥರದ್ದು 2 ಸ್ಟ್ಯಾಂಡ್ ಇದ್ವಲ್ಲ, ಕಾಣಿಸತ್ತ ಇಲ್ಲ ಸರಿ. ಲೈಟ್ ಯಾಕೆ ಹೋಗೈತಿದು? ಈ ಥರದ್ದು 2 ಸ್ಟ್ಯಾಂಡ್ ಇದ್ವಲ್ಲ, ಒಂದಂತಿ ಚಪ್ಪಲ್ ಹಾಕಿ ಅಲ್ಲಿ ಹೊರಗಡೆ ಇಟ್ಟನಿ, ಇನ್ನೊಂದು ಬುಕ್ ಮಾಡಿದಾನಿ, ಅದು ಬರಬೇಕು. ಬಂದ್ಮೇಲೆ ಇವ ಐಟಮ್ಸ್ ಎಲ್ಲ ನೋಡ್ರಿ ಆ ಡ್ರಾಯರ್ ಒಳಗೆ ಹೋಗ್ತಾವಿವ. ಅದೇನಿಲ್ಲ ಡ್ರಾಯರ್ ಇಟ್ಟಿದ್ನಲ್ಲ ಅದ್ರೊಳಗೆ ಇಟ್ಟಿರುವಂಥ ಐಟಮ್ಸ್ ಇವೆ. ಅವನ್ನೆಲ್ಲ ತೆಗೆದು ಇಲ್ಲಿಟ್ಟು ನಾನು ಹೊರಗಡೆ ಚಪ್ಪಲ್ ಜೋಡಿಸಿದ್ದೀನಿ. ಒಂದು ಬುಕ್ ಮಾಡೇನಿ, ಅದು ಬರ್ತೈತೆ, ನಾಳೆ ನಾಡ್ದಾರ ಬರ್ತೈತಿ. ಬಂತಂದ್ರೆ ಇವನ್ನೆಲ್ಲ ಐಟಮ್ಸ್ ಅದ್ರೊಳಗೆ ಜೋಡಿಸಿ ಇದನ್ನಿಷ್ಟ ಕ್ಲೀನ್ ಮಾಡಬೇಕು. ಇವತ್ತು ಎಷ್ಟಾಗತ್ತಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡ್ಕೋತೀನಿ. ಇವತ್ತು ರೂಮ್ ಒಂದು ಮಾಡ್ಕೋತೀನಿ. ಮೊನ್ನೆ ಹೊರಗಡೆ ವರಾಂಡ ಕ್ಲೀನ್ ಮಾಡೀನಿ. ನಿನ್ನೆ ಹಾಲು. ಇವತ್ತು ಈ ಕಡೆ ರೂಮ್ ಮಾಡ್ತೀನಿ. ನಾಳೆಗೆ ಒಂದು 2 ದಿವಸ ಕಿಚನ್ ಮಾಡ್ಕೋತೇನೆ ನೋಡ್ರಿ. ಆವಾಗ ಫುಲ್ ಮನೆ ಎಲ್ಲ ಕಂಪ್ಲೀಟಾಗೆ ಕ್ಲೀನ್ ಆದಂಗೆ ಅನಿಸ್ತತಿ. ಈ ವಿಡಿಯೋನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಚಲೋ ಇಲ್ಲ ಅನಿಸ್ತತಿ. ಚಾಕು ತರ ಬರ್ಲಿ ಕಟ್ ಮಾಡಕ್ಕೆ ಬರ್ಲಿ ಬಂದ್ಲಿ. ಹೋಗಿ ಚಾಕು ತರ ಹೋಗಿ. ಇದನ್ನೆಲ್ಲ ಹರಿಬೇಡಿ ನಾ. ಹೋಗು ಚಾಕು ತರ ಬಾಳಿ ಇಡಾಕ್ ಬರ್ತೈತೆ. ಚಾಕು ತಗೊಂಬ. ಕಪಾಟದಾಗ ಐತೆ ನೋಡಿ. ಇದೇ ಇರಲಿ ಇದಕ್ಕೆ ವಾಶ್ ಮಾಡಕ್ಕೆ ಇಟ್ಟಿಯಲ್ಲ. ಚೆನ್ನಾಯ್ತಲ್ಲ? ನೋಡ್ರಿ ಈ ತರ ಐತಿ, ಚಲೋ ಬಂದೈತಿ. ಆದ್ರೆ ಇದು ವಾಟರ್ ಪ್ರೂಫ್ ಅಲ್ಲ ಅಂತ ಅನಿಸ್ತತಿ. ಇವಾಗ ಟೇಬಲ್ ತಂದು ಸ್ಟಿಕ್ ಮಾಡ್ತೀನಂತ. ಮತ್ತೆ ಸ್ವಲ್ಪ ಜಾಸ್ತಿ ನಾನು ಬಂದೈತಿ, ಈಗ ಕಡಿಮೆ ಏನಿಲ್ಲ ನೋಡ್ರಿ, ಇಷ್ಟು ಬಂದೈತಿ. ಒಂದು ಟೇಬಲ್ ಆರಾಮಾಗಿ ಅಂಟಿಸ್ಬೋದು. ನೋಡೋಣಂತ ಎಷ್ಟು ಹಾಕತ್ತಂತೇಳಿ.
ಈ ಟೇಬಲ್ ಕಣ್ಸಕ್ಕಂತ ನಾನು ವಾಲ್ಪೇಪರ್ನ ತರಿಸಿದೆ ನೋಡ್ರಿ. ಬ್ರೌನ್ ಕಲರ್ ತರಿಸ್ಬೇಕಂತ ಅಂದ್ಕೊಂಡು ಆದರೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನೋಡೋಕೆ. ಹಾಗಾಗಿ ಇದನ್ನು ತರಿಸಿ ನೋಡ್ರಿ. ಚಲೋ ಐತಿ ಕ್ವಾಲಿಟಿ. ಇದಕ್ಕೆ 136 ರುಪೀಸ 132 ರುಪೀಸ ಕೊಟ್ಟೆ ನೋಡ್ರಿ ನಾನು. ಚಲೋ ಐತಿ, ನಾವು ಆರಾಮಾಗಿ ಅಂಟಿಸ್ಕೋಬೋದು, ಗೋಡೆಗೆಲ್ಲ ಅಂಟಿಸ್ಬೋದು ನೋಡ್ರಿ. ಚಲೋ ಐತಿ. ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನೀಟಾಗಿ ಎಲ್ಲ ನೋಡ್ಕೊಂಡು ಅಂಟಿಸ್ಬೇಕು ಇದನ್ನು. ಯಾಕಂತಂದ್ರೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಒಂಥರ ರಿಂಕಲ್ಸ್ ಬಂದಂಗೆ ಆಗಿಬಿಡ್ತೈತಿ. ಆವಾಗ ನಾವು ಒಂಚೂರು ಹಾಳು ಮಾಡಿದ್ದು ಅಂದ್ರೆ ಎಲ್ಲ ಅಂಟಿಸೋದೆಲ್ಲನೂ ಹಾಳಾಗಿಬಿಡ್ತೈತಿ. ಹಾಗಾಗಿ ನಾನು ಫಸ್ಟ್ ಸಾನ್ವಿಗೆನ ಅದನ್ನು ಒಂಚೂರು ಹಿಡ್ಕೊಂಡು ನಿಂತ್ಕೊ ಅಂತೇಳಿ ನಿಲ್ಲಿಸಿ ಆಮೇಲೆ ಟೈಟಾಗಿ ಎಲ್ಲ ಎಳೆದು ಅಂಟ್ಸಾಕತ್ತಿದ್ದು ನೋಡ್ರಿ. ಹಂಗೂ ಹಿಂಗೂ ಮಾಡಿ ಗುದ್ದಾಡಿ ಇದನ್ನು ನಾನೆಲ್ಲ ಅಂಟಿಸಿ ರೆಡಿ ಮಾಡಬೇಕಾದ್ರೆ 1 ಅವರ್ ಟೈಮ್ ಹಿಡಿತು ನನಗೆ. ಸಿಕ್ಕಾಪಟ್ಟೆ ಟೈಮ್ ತೊಗೊಂತು. ಮೇಲ್ಗಡೆದು ಇದೇನೈತಲ್ಲ ಒಂದು ಮೇಲ್ಗಡೆ ಶೀಟು ಅದು ಫುಲ್ಲು ಬೇಗ ಅಂಟಿಸ್ಬಿಟ್ನಿ. ಅದರ ಕೆಳಗಡೆ ಎಲ್ಲನೂ ಆ ಟೇಬಲ್ ಕಾಲ್ಗಳಿಗೆ ಅಂಟಿಸ್ಕೊಳಕ್ಕೆ ಸಾಕಾಗೋಯ್ತು ನೋಡ್ರಿ. ಯಾಕಂದ್ರೆ ಅದ ಮೆಜರ್ಮೆಂಟಿಗೆನ ಅಳತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಹೆಂಗೆಂಗೋ ಕಟ್ ಮಾಡ್ಕೊಂಡಿವಿ ಅಂತಂದ್ರೆ ಅಂಟ್ಸೋಕ್ಕಾಗಂಗಿಲ್ಲ, ಮತ್ತು ಪೇಪರನ್ನು ವೇಸ್ಟ್ ಆಗ್ತತಿ ಅನ್ನೋದೊಂದು ತಲೆಯಾಗಿತ್ತು. ಹಾಗಾಗಿ ನಾನು ಸೈಜ್ ನೋಡ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಅಂಟ್ಸಾಕತ್ತಿದ್ನಿ. ನೋಡ್ತಿರ್ಬೋದು ಇದೇ ರೀತಿನ ಮಾಡಿ ಎಲ್ಲನೂ ನೀಟಾಗಿ ಅಂಟಿಸಿನಿ ನೋಡ್ರಿ. ಇವಾಗ ಈ ರೀತಿ ಕಾಣಿಸಾಕತ್ತತಿ ಟೇಬಲ್. ಹಳೆ ಟೇಬಲ್ ಇತ್ತು, ಇವಾಗ ಅಂಟಿಸಿದ ಮೇಲೆ ಹೊಸ ಟೇಬಲ್ ಆಗೈತೆ ನೋಡ್ರಿ. ನಾನು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬಳಸಿರ್ತೇನೆ, ಅಂದ್ರೆ ಕೆಳಗಡೆ ಇಡಕ್ಕೆ. ಇವಾಗೆಲ್ಲ ಅಂಟಿಸಿ ಹೊಸದಾಯ್ತು ನೋಡ್ರಿ. ಇನ್ನು ಆರಾಮಾಗಿ ನಾನು ಪೂಜೆಗೆಲ್ಲ ಇಟ್ಕೋಬೋದು. ಇಷ್ಟ ಮಿಕ್ತು ನೋಡ್ರಿ. ಇದು ಒಂದು ಸ್ವಲ್ಪನ ಒಂದು A4 ಸೈಜ್ ಅಷ್ಟು ಮಿಕ್ತು ಶೀಟ. ಇನ್ನು ಉಳ್ಕಿದ್ದೆಲ್ಲ ಟೇಬಲ್ಗೆ ಅಂಟಿಸಿ ಖಾಲಿ ಆಯಿತು. ಟೇಬಲ್ ಅಂತೂ ರೆಡಿ ಆಯಿತು. ಇದನ್ನು ನಾನು ಕಿಚನಲ್ಲಿ ಇಟ್ಟಿದ್ನೆಲ್ಲ ಮುಂಚೆ, ಇವಾಗ ಕಿಚನಲ್ಲಿ ಇಡಂಗಿಲ್ಲ. ದೇವ್ರ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಐತಲ್ಲ, ಅಲ್ಲಿಟ್ಟು ಇದ್ರ ಮೇಲೆ ವಾಟರ್ ಕ್ಯಾನು ಡಬ್ಬಿಗಳು ಎಲ್ಲ ಇಟ್ರಾತಂತೇಳಿ ಅದನ್ನು ರೆಡಿ ಮಾಡಿ ಹೋಗಿ ಎಲ್ಲ ಜೋಡಿಸಿನಿ. ನಂತರ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಬನ್ನಿ ಬೆಡ್ರೂಮಲ್ಲಿ ಅಲ್ಲಿ ಮೂಲೆಗಿರೋ ಐಟಮ್ಸ್ ಎಲ್ಲ ತೆಗೆದು ಈ ಕಡೆ ಇಟ್ಟು ಒಂದು ಸರಿ ಎಲ್ಲ ಕಸ ಗುಡಿಸ್ಕೊಂಡು ನಾನು ಎಲ್ಲ ಕಸ ಎಲ್ಲ ಎತ್ತಾಕಿ ಇವಾಗ ಒರೆಸಾತೇನೆ ನೋಡ್ರಿ. ಸಾನ್ವಿಗೆ ಅವಾಗ ವೀಡಿಯೋ ಮಾಡಂತೇಳಿ ಕೊಟ್ಟಿದ್ನಿ ಫೋನ. ಕರೆಕ್ಟ್ ವಿಡಿಯೋನ ಮಾಡಿಲ್ಲ, ಸ್ಟಾರ್ಟ್ ಮಾಡಿದಾಳು ಆದರೆ ನೀಟಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಒಂದೊಂದಂತೂ ಸ್ಟಾರ್ಟೇ ಮಾಡಿರಲಿಲ್ಲ, ಹಂಗೆ ಮಾಡಿಬಿಟ್ಟಿದ್ಲು. ಅದು ಯಾವುದೋ ವೀಡಿಯೋ ಸರಿಗೆ ಕ್ಯಾಪ್ಚರ್ ಆಗಿರಲಿಲ್ಲ. ಹಾಗಾಗಿ ನಾನು ಅದು ಯಾವುದೋ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಸದ್ಯ ಇನ್ನೊಂದು ಏನಂದ್ರೆ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದಾದ್ಮೇಲೆ ಬಂದು ನೋಡಿನಿ ನಾನು ಹೆಂಗೆ ಮಾಡ್ಯಾಳ ಏನಂತೇಳಿ. ಆಕಿ ಚಲೋ ಮಾಡಿರಲಿಲ್ಲ. ಅದಕ್ಕೆ ಅಕ್ಕಿ ಕೈಲಿಂದ ಫೋನ್ ಇಸ್ಕೊಂಡು ಮತ್ತು ಟ್ರೈಪಾಡಿಗೆ ಹಾಕಿ ನಾನು ಇವಾಗ ಕ್ಲೀನ್ ಮಾಡತ್ತೇನೆ ನೋಡ್ರಿ. ಅಕ್ಕಿ ಅಂತೂ ನನಗೆ ಕ್ಲೀನ್ ಮಾಡೋಕೆ ಬಿಡ್ತಾನೆ ಇರಲಿಲ್ಲ. ನಾನು ಮಾಡ್ತೇನೆ ಅಂತೇಳಿ ನಾನು ಮಾಡಿರೋದನ್ನೆಲ್ಲ ಹಾಳು ಮಾಡಕತ್ತಿದ್ಲು. ನಾನು ಹಂಗೆ ಅಕ್ಕಿಗೆ ಬೈಕೊಂಡನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಥ್ರೆಡ್ ಮಿಲ್ಲೆಲ್ಲ ಒರೆಸಿ ಆಮೇಲೆ ಈ ಡ್ರಾಯರ್ಗಳನ್ನೂ ಎಲ್ಲ ಅಷ್ಟೇ ಒರೆಸಿ ಕೆಳಗಡೆ ಮೂಲೆ ಆಮೇಲೆ ಕಿಟಕಿ ಎಲ್ಲನೂ ಒರೆಸ್ಕೊಂಡು ಬೆಳಗ್ಗೆ ಒಂದು ಸರಿ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ನಿ. ಆದರೆ ಇವಾಗ ಒಂದು ಸರಿ ಎಲ್ಲ ಒರೆಸ್ಕೊಂಡ್ರಾತಂತೇಳಿ ಒಂದು ಸರಿ ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಡು ಇವಾಗ ಜೋಡಿಸ್ಕೊಂಡೆ ನೋಡ್ರಿ. ಇನ್ನೂ ಒಂದು ನಾನು ಈ ಥರ ಡ್ರಾಯರ್ ಬುಕ್ ಮಾಡಿದ್ದೀನಿ. ಅದು ಬಂದಾದಮೇಲೆ ಇಲ್ಲೇನು ಟ್ರಾಲಿ ಇಟ್ಟನಲ್ಲ ಸೂಟ್ಕೇಸು, ಅಲ್ಲೇ ನಾನು ಅದನ್ನು ಇಡ್ತೇನೆ ನೋಡ್ರಿ. ಅದನ್ನು ನಾಳೆದು ಬರ್ಬೋದು. ಬಂದಾದಮೇಲೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಕಿಟಕಿ ಅಷ್ಟು ಒರೆಸಿ ನಂದು ಮಿಷಿನ್ ಐತಲ್ಲ ಬಟ್ಟೆ ಹೊಲಿಯೋ ಮಿಷಿನ್, ಅದೊಂದು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಆತು ನೋಡ್ರಿ. ಬೆಡ್ರೂಮಲ್ಲಿ ಜಾಸ್ತಿ ಎಲ್ಲ ಐಟಮ್ಸ್ ಏನಿಲ್ಲ. ಇನ್ನು ಬಟ್ಟೆ ಎಲ್ಲನೂ ನಾನು ಕಬೋರ್ಡ್ ಒಳಗೆ ಇಟ್ಟಿರ್ತೀನಿ. ಹಾಗಾಗಿ ಇಲ್ಲಿ ಅಷ್ಟೊಂದು ಏನು ಐಟಮ್ಸ್ ಇಲ್ಲ. ಅದನ್ನ ಇರೋ ಅಷ್ಟನ್ನು ತೆಗೆದು ಬೇಗ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಆದರೆ ಅವಾಗವಾಗ ಕ್ಲೀನ್ ಮಾಡ್ಕೊತ ಇದ್ದೀವಿ ಅಂದ್ರೆ ಮನೆಯೆಲ್ಲ ಕ್ಲೀನಾಗಿರ್ತೈತಿ. ನಾವು ಹಂಗೆ ಬಿಟ್ಟಿವಿ ಅಂತಂದ್ರೆ ಸಿಕ್ಕಾಪಟ್ಟೆ ಧೂಳಾಗ್ಬಿಡ್ತೈತಿ. ಅದಕ್ಕಾಗಿ ನಾನು ಮೇಲೆ ಕ್ಲೀನ್ ಮಾಡತ್ತಿರ್ತೇನೆ ನೋಡ್ರಿ. ಎಷ್ಟು ಮಂದಿ ಅಂತಾರೆ ನನಗೆ, ಅದೆಷ್ಟು ಮನೆ ಕ್ಲೀನ್ ಮಾಡ್ತಿ ನೀವು, ಇರೋವ್ರ 3 ಮಂದಿ ಅದರಿ, ಮನೆ ಏನು ಗಲೀಜು ಆಗಂಗಿಲ್ಲ ಅಂಥೇಳಿ. ಆದ್ರೆ ಇರೋವ್ರಿಗೆ ಗೊತ್ತು. ಯಾಕಂದ್ರೆ ನಮ್ಮ ಮನೆ ಅಕ್ಕಪಕ್ಕ ಖಾಲಿ ಸೈಟ್ ಅದಾವು, ಹಿಂದನೂ ಖಾಲಿ ಸೈಟ್ ಐತಿ. ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ಬರ್ತೈತಿ ಮನೆ ಒಳಗೆ. ನನಗಂತೂ ಮನೆ ಹೊಲಸಾಗಿತ್ತಂದ್ರೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಮನೇನ ಕ್ಲೀನಾಗಿ ಇಟ್ಕೊಳ್ತೀನಿ. ಇವಾಗ ಬಟ್ಟೆ ಹೊಲಿಯೋ ಮಿಷಿನ್ ಏನಿತ್ತಲ್ಲ ಇದನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗಂತೂ ಸುಮಾರು ದಿವಸ ಆಯಿತು ನಾನು ಬಟ್ಟೆನ ಹೊಲಿದಿಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮಿಷಿನ್ದು. ಇದು ರಿಪೇರಿಗೆ ಅಂಗಡಿ ಇಲ್ಲೆಲ್ಲೂ ಸಿಗವಾತು, ಮೈಸೂರಿಗೆ ಹೋಗಬೇಕು. ಲಾಸ್ಟ್ ಟೈಮ ಒಂದು ಸರಿ ನಾನೇ ಯೂಟ್ಯೂಬ್ ನೋಡಿಕೊಂಡು ರಿಪೇರಿ ಮಾಡಿದ್ನಿ. ಆಮೇಲೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ಹೊಲ್ಕೊಂಡಿದ್ನಿ. ಇವಾಗನೂ ಸದ್ಯಕ್ಕೆ ಹಂಗೆ ಮಾಡ್ಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ಸುಮಾರು ನನ್ನ ಬ್ಲೌಸ್ಗಳು ಹೊಲಿಯೋದೈತಿ, ಆಮೇಲೆ ಜಿಗ್ಜ್ಯಾಗ್ ಫಾಲ್ ಮಾಡ್ಕೊಳ್ಳೋದೈತಿ. ಅದನ್ನೆಲ್ಲನೂ ಮಾಡ್ಕೋಬೇಕು. ನೋಡೋಣಂತ ನಾನು ಫ್ರೀ ಆದಾಗ ಯೂಟ್ಯೂಬ್ ನೋಡಿಕೊಂಡು ನಾನು ಮತ್ತೆ ರಿಪೇರಿ ಮಾಡ್ತೇನೆ ಇದನ್ನು.
ಇವಾಗ ಬಳಸೋದಂತೂ ಕಡಿಮೆ ಆಗಿರೋದ್ರಿಂದ ಅದ್ರ ಮೇಲೆ ಸಿಕ್ಕಾಪಟ್ಟೆ ಧೂಳಿತ್ತು. ಅದನ್ನು ನಾನು ಎಲ್ಲನೂ ಕ್ಲೀನ್ ಮಾಡಿ ಒರೆಸ್ಕೊಂಡು ಇವಾಗ ಅದ್ರ ಮೇಲೆ ವಾಟರ್ ಬಾಟ್ಲು ಆಮೇಲೆ ಸಾನ್ವಿ ಪೆನ್ಸಿಲ್ ಅದು ಅಷ್ಟು ಇಟ್ಟಿರ್ತಾನೆ ನಾನು, ಯಾಕಂದ್ರೆ ಬೇಗ ಕೈಗೆ ಸಿಗ್ತಾವಂತೇಳಿ. ವಾಟರ್ ಬಾಟ್ಲು ಅಷ್ಟೇ ನಂದೊಂದು, ಸಾನ್ವಿದೊಂದು, ನಮ್ಮ ಮನೆಯವ್ರದ್ದೊಂದು 3 ಬಾಟ್ಲು. ಮನೆಯಾಗಿದ್ದಾಗಂತೂ ನಾವು ನೀರು ತುಂಬಿ ಇಟ್ಕೊಂಡಿರ್ತೀವಿ. ಮತ್ತು ರಾತ್ರಿ ಅಂತೂ ಬೇಕೇ ಬೇಕು ನೋಡ್ರಿ, ನೀರು ಒಂದೊಂದು ಬಾಟ್ಲು ನಾವು ಇಟ್ಕೊಂಡು ಮಲ್ಕೊಂಡಿರ್ತೀವಿ. ಅದು ರಾತ್ರಿ ಎದ್ದು ಕುಡಿಯೋ ಅಭ್ಯಾಸ ನಮಗೆ ನೀರು. ಹಾಗಾಗಿ ಬಾಟ್ಲನ್ನು ಎಲ್ಲ ಅಲ್ಲೇ ಜೋಡಿಸ್ಕೊಂಡು ಇದೊಂದು ಕಿಟಕಿ ಒರೆಸ್ಕೊಳಕತ್ತೀನಿ ನೋಡ್ರಿ. ಆ ಕಡೆ ಕಿಟಕಿ ಅಂತೂ ಅವಾಗಲೇ ನಾನು ಒರೆಸ್ಕೊಂಡಿದ್ನಿ. ಇದನ್ನು ಇವಾಗ ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳಕತ್ತೀನಿ. ಕಿಟಕಿಗಳು ಅಷ್ಟೇ ಅವಾಗವಾಗ ಒರೆಸ್ಕೊತ ನಾವು ಇದ್ದೀವಿ ಅಂತಂದ್ರೆ ಧೂಳಾಗಂಗಿಲ್ಲ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಧೂಳಾಗ್ಬಿಡ್ತೈತಿ. ಮನೆಯೊಳಗೆ ಇರಾಕನ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ. ಎಲ್ಲರಿಗೂ ಹಂಗೆ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಹಂಗೆ ಅನಿಸ್ತದೆ ನೋಡ್ರಿ. ಮನೆ ಏನಾದರೂ ಧೂಳಿತ್ತು ಗಲೀಜಿತ್ತಂದ್ರೆ ನನಗಂತೂ ಇರಾಕ ಇಂಟ್ರೆಸ್ಟ್ ಆಗಂಗಿಲ್ಲ. ಯಾವಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾನೋ ಅಂತ ಅನ್ಸಾತಿರ್ತದೆ ನನಗೆ. ಇವಾಗಂತೂ ನನಗೆ ಹುಷಾರಿರಲಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ನಾನು ಮನೆಯೆಲ್ಲ ಗಲೀಜಾಗಿತ್ತಲ್ಲ, ನನಗೆ ಮಧ್ಯಾಹ್ನ ಮಲಗಬೇಕಂದ್ರೂ ನಿದ್ದೆ ಬರತ್ತಿರಲಿಲ್ಲ. ಮನೆ ಯಾವಾಗ ಕ್ಲೀನ್ ಮಾಡ್ತಾನೋ ಅಂತ ಅನ್ಸಾಕತ್ತಿತ್ತು. ಹಾಗಾಗಿ ನನಗೆ ಎಷ್ಟಾಗ್ತತ್ತಲ್ಲ ಅಷ್ಟನ್ನು ನಾನು ಕ್ಲೀನ್ ಮಾಡ್ಕೊಂಡೇನಿ. ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಕ್ಲೀನ್ ಆಗೈತಿ ಮನೆ. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಕೊಡಕ್ಕೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ನೋಡ್ರಿ. ಇನ್ನು ನಮ್ಮ ಮನೆಯವ್ರು ಊಟಕ್ಕೆ ಬರೋರಿದ್ರು. ಇನ್ನು ಅಡುಗೆ ಒಂದು ಮಾಡ್ಬೇಕಂತೇಳಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಏನು ಜಾಸ್ತಿ ಅಡುಗೆ ಮಾಡತ್ತಿರಲಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸುಸ್ತಾಗ್ಬಿಟ್ಟಿತ್ತು. ಆದರೂ ನಾನು ಮಾಡಲೇಬೇಕಲ್ಲ ಅಡುಗೆ, ಅದಕ್ಕಾಗಿ ವೈಟ್ ರೈಸ್ ಇಟ್ಟಿದ್ನಿ. ಆಮೇಲೆ ಟೊಮೆಟೊ ಗೊಜ್ಜು ಮಾಡಿ ಈ ಗೋಬಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರೇ. ಅದನ್ನು ಸ್ವಲ್ಪ ಪಕೋಡ ರೀತಿ ಮಾಡಿರಾತು, ಅನ್ನ ಜೊತೆ ನೆಂಚ್ಕೊಳಕ್ಕೆ ಚಲೋ ಆಗ್ತದೆ ಅಂತೇಳಿ. ಇವಾಗ ಫಸ್ಟ್ ಗೋಬಿನೆಲ್ಲ ನಾನು ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು ಅದನ್ನೊಂದು ಬೌಲಿಗೆ ಹಾಕ್ಕೊಂಡು ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬಿಸಿನೀರು ಹಾಕಿ ನೆನೆಯಕ್ಕೆ ಇಡತ್ತೀನಿ ನೋಡ್ರಿ. ಯಾಕಂದರೆ ಇದ್ರೊಳಗೆ ಸಣ್ಣ ಹುಳ ಇರ್ತಾವೆ. ಹಾಗಾಗಿ ನಾನು ಇದನ್ನು ತರಂಗೇನೇ ಇಲ್ಲ. ನಾನಂತೂ ಒಂದು ದಿವಸ ನೋಡ್ರಿ ತರಕಾರಿ ತರಕ್ಕೆ ಹೋದಾಗ ಇದನ್ನು ತೊಗೊಂಡೇ ಬಂದಿಲ್ಲ. ನಮ್ಮ ಮನೆಯವ್ರು ತರಕಾರಿ ತರಕ್ಕೆ ಹೋಗಿದ್ರಲ್ಲ, ಅವರು ತೊಗೊಂಡು ಬಂದಾರೋ. ಹಾಗಾಗಿ ಇನ್ನೇನು ತೊಗೊಂಡು ಬಂದಾರೋ ವೇಸ್ಟ್ ಯಾಕೆ ಮಾಡೋದಂತೇಳಿ ಈ ರೀತಿ ಮಾಡತ್ತಿದ್ದು ನಾನು. ರೈಸನೂ ಆಗಿತ್ತು. ಇವಾಗ ಟೊಮೆಟೊ ಗೊಜ್ಜು ಮಾಡತ್ತೇನೆ ನೋಡ್ರಿ. ನಮ್ಮ ಮನೆಯವ್ರಿಗಂತೂ ಟೊಮೆಟೊ ಗೊಜ್ಜು ಅಂದ್ರೆ ಭಾರಿ ಇಷ್ಟ ಆಗ್ತೈತಿ, ಅನ್ನ ಟೊಮೆಟೊ ಗೊಜ್ಜು. ಹಾಗಾಗಿ ಅದನ್ನು ಮಾಡಿರತ್ತಿ. ಇವತ್ತು ಚಪಾತಿ ಮತ್ತು ರೊಟ್ಟಿ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ ಮತ್ತು ಮಾಡೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ. ಹಾಗಾಗಿ ಬರೀ ರೈಸು ಟೊಮೆಟೊ ಗೊಜ್ಜು ಮಾಡತ್ತಿದ್ನಿ. ಅದ್ರ ಜೋಡಿ ನೆಂಚ್ಕೊಳಕ್ಕೆ ಏನಾರ ಒಂದು ಕೇಳ್ತಾರಲ್ಲ ಅಂಥೇಳಿ ಗೋಬಿ ಪಕೋಡ ಮಾಡಿರಾತಂತೇಳಿ ಗೋಬಿ ಪಕೋಡ ಮಾಡ್ಕೊಳಕ್ಕೂ ಎಲ್ಲ ರೆಡಿ ಮಾಡಿದ್ನಿ ನೋಡ್ರಿ. ಇವಾಗ ಟೊಮೆಟೊ ಗೊಜ್ಜನು ರೆಡಿ ಆಗತ್ತೈತಿ. ಟೊಮೆಟೊ ಗೊಜ್ಜು ರೆಸಿಪಿನ ನಾನು ಸುಮಾರು ಸರಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರೆಸಿಪಿನ ತೋರ್ಸಕತ್ತಿಲ್ಲ. ಟೊಮೆಟೊ ಗೊಜ್ಜು ರೆಡಿ ಆಯಿತು ಮತ್ತು ಅನ್ನನೂ ರೆಡಿ ಆಯಿತು. ಇವಾಗ ಗೋಬಿ ಪಕೋಡ ಮಾಡೋದು ಹೆಂಗಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಮೊದಲ ನಾನು ಒಂದು ಬೌಲಿಗೆ 2 ಚಮಚದಷ್ಟು ಕಡ್ಲೆ ಹಿಟ್ಟು ತೊಗೊಂಡೇನಷ್ಟೆ. ಆಮೇಲೆ ಅಕ್ಕಿ ಹಿಟ್ಟು ಜಾಸ್ತಿ ತೊಗೊಳಕತ್ತೀನಿ ನೋಡ್ರಿ. ನಾವಿವಾಗ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಿ ಅಂತಂದ್ರೆ ಕಡ್ಲೆ ಹಿಟ್ಟು ಜಾಸ್ತಿ ತೊಗೋತೀವಿ, ಅಕ್ಕಿ ಹಿಟ್ಟು ಕಡಿಮೆ ತೊಗೋತೀವಿ. ಆದ್ರೆ ಈ ಪಕೋಡ ಮಾಡೋಕೆ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತೊಗೊಂಡೇನಿ. ಆಮೇಲೆ 2 ಚಮಚದಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಂಡೇನಿ. ಇದಕ್ಕೆ ಖಾರ ಹಾಕ್ಕೊಳತ್ತೇನೆ ನೋಡ್ರಿ, ಹಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಒಂಚೂರ ಗರಂ ಮಸಾಲ ಹಾಕ್ಕೊಂಡೇನಿ. ಇವಾಗ ಅರಿಶಿನ ಪುಡಿ ಹಾಕತ್ತೇನೆ ನೋಡ್ರಿ, ಒಂಚೂರು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಆವಾಗಲೇ ನೀರಲ್ಲಿ ನಾವು ಗೋಬಿ ನೆನೆಯಕ್ಕಿಡುವಾಗ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗಾಗಿ ಒಂಚೂರ ನಾನು ಅರಿಶಿನ ಪುಡಿ ಹಾಕ್ಕೊಂಡೀನಿ. ಇವಾಗ ಸ್ವಲ್ಪ ಸೋಡಾ ಹಾಕತ್ತೇನೆ ನೋಡ್ರಿ, ಒಂದು ಚಿಟಿಕೆ ಅಷ್ಟಷ್ಟು ಸೋಡಾ ಹಾಕ್ಕೊಂಡೀನಿ. ಹಾಕಿ ಇದಕ್ಕೆ ಇವಾಗ ಕಾಯಿಸಿರೋ ಎಣ್ಣೆ ಹಾಕ್ಕೊಳತ್ತೇನೆ ನೋಡ್ರಿ. ನಾನು 2 ಚಮಚದಷ್ಟು ಕಾಯಿಸಿರೋ ಎಣ್ಣೆ ಹಾಕ್ಕೊಳಕತ್ತೀನಿ. ನಾವು ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ಈ ಗೋಬಿ ಪಕೋಡ ಕ್ರಿಸ್ಪಿಯಾಗಿ ಕುಟುಂಬ ಅಂತೇಳಿ ಚಲೋ ಹಾಕಾವು. ಒಳಗಡೆ ಎಲ್ಲ ಸಾಫ್ಟಾಗಿರ್ತಾವೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರ್ತಾವೆ. ಹಾಗಾಗಿ ಅಕ್ಕಿ ಹಿಟ್ಟನ್ನು ನಾನು ಜಾಸ್ತಿ ಹಾಕ್ಕೊಂಡೇನಿ. ಕಡಲೆ ಹಿಟ್ಟನ್ನು ಹಾಕಿ ಮಾಡಿದ್ದೀವಿ ಅಂತಂದ್ರೆ ಮೇಲ್ಗಡೆನೂ ಸಾಫ್ಟ್ ಆಗ್ತಾವೆ, ಆಮೇಲೆ ಒಳಗಡೆನೂ ಸಾಫ್ಟಾಗಿ ತಿನ್ನೋಕೆ ಅಷ್ಟು ಚಲೋ ಅನ್ಸಂಗಿಲ್ಲ. ಹಾಗಾಗಿ ಅಕ್ಕಿ ಹಿಟ್ಟು ನಾನು ಕಲಿಸ್ಕೊಂಡೇನಿ. ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡೇನಿ ನೋಡ್ರಿ. ಇದನ್ನು ತೀರಾ ತೆಳುವನ್ನು ಕಲಿಸ್ಕೋಬಾರ್ದು, ತೀರಾ ಗಟ್ಟಿನೂ ಕಲಿಸ್ಕೋಬಾರ್ದು. ಈ ರೀತಿ ಇದನ್ನು ಕಲಿಸ್ಕೊಂಡಾದ್ಮೇಲೆ ನಾವೇನು ನೀರಾಗ ನೆನೆಕಿಟ್ಟಿದ್ದೀವಲ್ಲ ಗೋಬಿ, ಅವನ್ನೆಲ್ಲನೂ ನಾನಿವಾಗ ಸೋಸ್ಕೊಂಡು ಹಿಟ್ಟಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಸಣ್ಣದಾಗೆ ನಾನು ಕಟ್ ಮಾಡ್ಕೊಂಡೇನಿ. ಭಾಳ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಂಗಿಲ್ಲ. ಹಾಗಾಗಿ ಗೋಬಿನ ಸಣ್ಣದಾಗೆ ನಾನು ಕಟ್ ಮಾಡ್ಕೊಂಡೇನಿ. ಬಿಸಿನೀರಲ್ಲಿ ನಾನು ಒಂದು 10 ನಿಮಿಷ ಇಟ್ಟಿದ್ದೆ ಅಂತ ಅನಿಸ್ತತಿ. ಇವಾಗೆಲ್ಲನೂ ತೆಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೊಳಗೆ ನೋಡ್ರಿ. ಈ ರೀತಿ ಹಿಟ್ಟೊಳಗೆ ಚೆಂದಾಗ ಕಲಿಸ್ಕೊಂಡಾದ್ಮೇಲೆ ನಾವು ಬಜ್ಜಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಬಜ್ಜಿ ರೀತಿನ ಮಾಡ್ಕೊಳ್ಳೋದು. ಮತ್ತು ಇದನ್ನು ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಗೋಬಿ ಎಲ್ಲ ಏನಿರ್ತೈತಲ್ಲ ಅದು ನೀಟಾಗಿ ಸಾಫ್ಟಾಗಿ ಬೇಯ್ತೈತಿ. ಆವಾಗ ತಿನ್ನೋಕೆ ಚಲೋ ಅನಿಸ್ತತಿ. ಇಲ್ಲಂತಂದ್ರೆ
ತಿನ್ನೋಕೆ ಅಷ್ಟೊಂದು ಚಲೋ ಅನಿಸೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನಿವಾಗ ಪಕೋಡಾನ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿನ ನಾವು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಡ್ರೈ ಗೋಬಿ ಮಾಡ್ಕೋಬೋದು. ಕಾರ್ನ್ ಫ್ಲೋರ್ ಇರಲಿಲ್ಲ ನನ್ನ ಹತ್ರ, ಖಾಲಿಯಾಗಿತ್ತು. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಪಕೋಡ ಮಾಡೀನಿ ನೋಡಿರಿ. ಡ್ರೈ ಗೋಬಿ ಮಾಡೀನಿ ಅಂದ್ರೆ ಇನ್ನೊಂದು ಸರಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ. ಅದಕ್ಕೂ ಸೇಮ್ ಇದೆ. ಇವಾಗೇನು ನಾನು ಹಾಕೀನಿ ಮಸಾಲೆ ಎಲ್ಲನೂ ಅದ ಹಾಕ್ಕೊಳ್ಳೋದು. ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ 2 ಹಾಕೋಬೇಕು ನೋಡಿರಿ. ಈಗ ನಾನು ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ. ಇದ್ರ ಬದಲು ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಹಾಕ್ಕೊಂಡು ನಾವು ಡ್ರೈ ಗೋಬಿನ ಮಾಡ್ಕೊಳ್ಳೋದು. ಅದು ಇದಕ್ಕಿಂತ ಟೇಸ್ಟ್ ಚಲೋ ಬರ್ತೈತಿ. ಹಾಗಾಗಿ ನೋಡಿರಿ ಇವಾಗ ಬಿಸಿ ಬಿಸಿ ಗೋಬಿ ಪಕೋಡ ರೆಡಿ ಆಗಕತ್ತಾವು. ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಇಷ್ಟ ಸಿಂಪಲ್ಲಾಗಿ ಮಾಡಿದ್ನಿ. ಅನ್ನ, ಟೊಮೆಟೊ ಗೊಜ್ಜು ಮತ್ತು ಗೋಬಿ ಪಕೋಡ. ನೋಡ್ತಿರ್ಬೋದು ಎಷ್ಟು ಚಂದ ಕಾಣ್ಸಕತ್ತಾವ ಅಂತೇಳಿ. ತಿನ್ನೋಕ್ಕೂ ಅಷ್ಟೇ ಭಾರಿ ಮಸ್ತ್ ಟೇಸ್ಟ್ ಆಗಿದ್ದು. ನಮ್ಮ ಸಾನ್ವಿಗಂತೂ ಭಾಳ ಇಷ್ಟ ಅದು ನೋಡ್ರಿ. ನಮಗೂ ಎಲ್ಲರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಅದು. ನಾನು ಮತ್ತಿನ್ನು ಅವಾಗವಾಗ ತೊಗೊಂಡು ಬಂದು ಮಾಡ್ತೀನಿ ಗೋಬಿನ. ಇವಾಗ ಊಟಕ್ಕೆ ಹಾಕಿ ನೋಡ್ರಿ ನಾನು ನಮ್ಮ ಮನೆಯವ್ರಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.